ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ಸಾಕಷ್ಟು ಜನ ಹೇರ್ ಫಾಲ್ ಸಮಸ್ಯೆ ಎದುರಿಸುತ್ತಿದ್ದಾರೆ. ಆದರೆ ಯಾವ ಬಗೆಯ ಆಹಾರಗಳಿಂದ ಕೂದಲು ಉದುರುವ ಸಮಸ್ಯೆ ಹೆಚ್ಚಾಗತ್ತೆ ಅನ್ನೋದು ಹಲವರಿಗೆ ತಿಳಿದಿಲ್ಲ. ಅದೇ ಹಿನ್ನೆಲೆ ಕೂದಲು ಉದುರುವಿಕೆಗೆ ಕಾರಣವಾಗುವ ಆಹಾರಗಳು ಯಾವ್ಯಾವು, ಯಾವೆಲ್ಲ ಬಗೆಯ ಆಹಾರಗಳಿಂದ ದೂರವಿರಬೇಕು ಅಂತಲೇ ಹೇಳ್ತೀವಿ ನೋಡಿ. ಕೂದಲು ಉದುರುವ ಸಮಸ್ಯೆ ಯಾರಿಗಿಲ್ಲ ಹೇಳಿ, ಪ್ರತಿಯೊಬ್ಬರನ್ನು ಕಾಡುತ್ತೆ. ಇಂದಿನ ದಿನಗಳಲ್ಲಿ ಕೂದಲು ಉದುರುವ ಸಮಸ್ಯೆ ಗಂಡು ಹೆಣ್ಣು ಎನ್ನುವ ಭೇದ ಭಾವ ಇಲ್ಲದೆ ಇಬ್ಬರಲ್ಲಿಯೂ ಕೂಡ ಕಂಡುಬರುವ ಸಾಮಾನ್ಯ ಸಮಸ್ಯೆಗಳಲ್ಲಿ ಒಂದಾಗಿದೆ. ಸಾಮಾನ್ಯವಾಗಿ ಕೂದಲು ಉದುರುವ ಸಮಸ್ಯೆ ಕಂಡು ಬಂದ್ರೆ ಹೆಚ್ಚಿನವರು ಯಾವ ಎಣ್ಣೆ ಹಚ್ಚಬೇಕು, ಯಾವ ಶಾಂಪೂ ಬಳಸಬೇಕು ಅಂತ ತಲೆ ಕೆಡಿಸ್ಕೊಳ್ತಾರೆ. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ನಾವು ತಿನ್ನುವ ಆಹಾರಗಳು ಕೂಡ ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಅನೇಕ ನೈಸರ್ಗಿಕ ಮತ್ತು ತಯಾರಿಸಿದ ಆಹಾರಗಳು ಕೂದಲಿನ ಬೆಳವಣಿಗೆಯನ್ನ ಉತ್ತೇಜಿಸಲು ಸಹಾಯ ಮಾಡುತ್ತೆ. ಆದರೆ ನೀವು ಇನ್ನೂ ಕೂದಲು ಉದುರುವಿಕೆ ಮತ್ತು ಕೂದಲು ತೆಳುವಾಗುವಿಕೆಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಪ್ರಮುಖ ಅಂಶಗಳನ್ನು ಪರಿಗಣಿಸಿ ನಿಮ್ಮ ಆಹಾರ ಪಟ್ಟಿಯನ್ನ ಪರಿಶೀಲಿಸಬೇಕಾಗಬಹುದು. ಸಾಮಾನ್ಯವಾಗಿ ಕೂದಲು ಉದುರುವಿಕೆಗೆ ಒತ್ತಡ ಮತ್ತು ಜೆನೆಟಿಕ್ಸ್ ಕಾರಣ ಅಂತ ಹೇಳಲಾಗುತ್ತೆ. ಆದರೆ ಆಹಾರ ವಾಸ್ತವವಾಗಿ ನಿಮ್ಮ ಕೂದಲು ಮತ್ತು ಚರ್ಮದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಕೂದಲಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಆಹಾರಗಳ ಕುರಿತು ನಾವು ಅರ್ಥ ಮಾಡಿಕೊಳ್ಬೇಕು ಮತ್ತು ಕೂದಲು ಉದುರುವಿಕೆ ಸಮಸ್ಯೆಗಳಿಗೆ ಕಾರಣವಾಗುವ ಆಹಾರಗಳ ಸೇವನೆಯನ್ನ ಕಡಿಮೆ ಮಾಡಬೇಕು. ಕೂದಲು ಉದುರುವಿಕೆಗೆ ಕಾರಣವಾಗುವ ಆಹಾರಗಳು. ಟ್ಯೂನಾ ಮೀನು. ಕೂದಲು ಮತ್ತು ಚರ್ಮಕ್ಕೆ ಮೀನಿನ ಕೊಬ್ಬಿನ ಅದ್ಭುತ ಪ್ರಯೋಜನಗಳ ಬಗ್ಗೆ ನಾವೆಲ್ಲರೂ ಕೇಳಿದ್ದೇವೆ. ಆದರೆ ಪಾದರಸ ಅಧಿಕವಾಗಿರುವ ಮೀನುಗಳನ್ನು ಸೇವಿಸುವಾಗ ಜಾಗರೂಕರಾಗಿರಿ. ಯಾಕಂದ್ರೆ ಮೀನು ಸೇವನೆಯು ಕೂದಲಿನ ಬೆಳವಣಿಗೆಗೆ ಹಾನಿ ಮಾಡುತ್ತೆ. ಟ್ಯೂನಾ ಮೀನುಗಳಲ್ಲಿ ಪಾದರಸ ಅಧಿಕವಾಗಿದ್ದು ಇದು ಕೂದಲು ತೆಳುವಾಗಲು ಮತ್ತು ಕೂದಲು ಉದುರುವಿಕೆಗೆ ಕಾರಣವಾಗಬಹುದು. ಮ್ಯಾಕ್ರೆಲ್ನಂತಹ ಇತರ ಮೀನುಗಳಲ್ಲಿಯೂ ಪಾದರಸ ಹೆಚ್ಚಿರೋದ್ರಿಂದ ಅವುಗಳನ್ನು ತಪ್ಪಿಸಬೇಕು. ಆದರೆ ಹೊಳೆಯುವ ಚರ್ಮ ಮತ್ತು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸಲು ನೀವು ಸ್ಯಾಲ್ಮನ್, ಸಾರ್ಡಿನ್ ಮತ್ತು ಕಾಡ್ ಮೀನನ್ನ ತಿನ್ನಬಹುದು. ಎಣ್ಣೆಯುಕ್ತ ಆಹಾರಗಳು. ಆರೋಗ್ಯಕರವಾಗಿ ಕಾಣುವ ಹಾಗೂ ರುಚಿಯಾಗಿರುವ ಆಹಾರಗಳಲ್ಲಿ ಹೆಚ್ಚಿನ ಪ್ರಮಾಣದ ಎಣ್ಣೆ ಅಂಶವಿರಬಹುದು. ಇದು ನೆತ್ತಿ ಮತ್ತು ಚರ್ಮದ ಮೂಲವನ್ನ ಹೆಚ್ಚು ಎಣ್ಣೆಯುಕ್ತವಾಗಿಸುತ್ತೆ. ಸ್ಯಾಚುರೇಟೆಡ್ ಕೊಬ್ಬು ಜಿಡ್ಡಿನ ಕೂದಲು ಮತ್ತು ಎಣ್ಣೆಯುಕ್ತ ಚರ್ಮದ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಇದು ನಿಮ್ಮ ನೆತ್ತಿ ಮತ್ತು ಚರ್ಮದ ರಂಧ್ರಗಳನ್ನು ಮುಚ್ಚಿ ಹಾಕಬಹುದು. ಸಣ್ಣ ಕೂದಲ ಕಿರುಚೀಲಗಳ ಅಡಚಣೆಗೆ ಕಾರಣವಾಗಬಹುದು ಮತ್ತು ಕೂದಲು ಹಾಗೂ ಚರ್ಮದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಸೋಡಾ ಪ್ರಪಂಚದಾದ್ಯಂತ ಸೇವಿಸುವ ಅತ್ಯಂತ ಜನಪ್ರಿಯ ಪಾನೀಯಗಳಲ್ಲಿ ಒಂದಾಗಿದೆ. ಸಕ್ಕರೆಯಲ್ಲಿ ಸಮೃದ್ಧವಾಗಿರುವ ಸಾಮಾನ್ಯ ಸೋಡಾ ಸೇವನೆಯನ್ನು ತಪ್ಪಿಸಲು ಅನೇಕ ಜನರು ಡಯಟ್ ಸೋಡಾ ಕ್ಯಾನ್ಗಳನ್ನು ಬಯಸ್ತಾರೆ. ಆದರೆ ಡಯಟ್ ಸೋಡಾ ಪಾನೀಯಗಳಲ್ಲಿ ಆಸ್ಪರ್ಟೇಮ್ ಇದೆ. ಇದು ಕೃತಕ ಸಿಹಿಕಾರಕವಾಗಿದ್ದು ನಿಮ್ಮ ಕೂದಲ ಕಿರುಚೀಲಗಳಿಗೆ ನೇರವಾಗಿ ಹಾನಿಯನ್ನುಂಟು ಮಾಡುತ್ತೆ. ಇದರ ಪರಿಣಾಮವಾಗಿ ಕೂದಲು ತೆಳುವಾಗುವುದು ಮತ್ತು ಕೂದಲು ಉದುರುವಿಕೆ ಉಂಟಾಗುತ್ತೆ. ಸಾಧ್ಯವಾದರೆ ಸಕಾರಾತ್ಮಕ ಬದಲಾವಣೆಯನ್ನು ನೋಡಲು ಎಲ್ಲಾ ರೀತಿಯ ಸೋಡಾ ಸೇವನೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಿ. ಸಕ್ಕರೆ
ಸಕ್ಕರೆ ಸೇವನೆಯ ಪರಿಣಾಮಗಳ ಬಗ್ಗೆ ನಮಗೆಲ್ಲರಿಗೂ ತಿಳಿದಿದೆ. ಇದು ಕೂದಲಿನ ಬೆಳವಣಿಗೆಯ ಮೇಲೂ ಪರಿಣಾಮ ಬೀರಬಹುದು ಅಂತ ನಿಮಗೆ ತಿಳಿದಿರೋದಿಲ್ಲ. ನೀವು ಹೆಚ್ಚಿನ ಸಕ್ಕರೆ ಅಂಶವನ್ನು ಹೊಂದಿರುವ ಯಾವುದನ್ನಾದರೂ ಸೇವಿಸಿದ್ರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಇನ್ಸುಲಿನ್ ಸೈಕ್ಲಿಂಗ್ನೊಂದಿಗೆ ವೇಗವಾಗಿ ಹೆಚ್ಚಾಗುತ್ತೆ. ಇದು ನಿಮ್ಮ ದೇಹದಲ್ಲಿ ಹೆಚ್ಚಿನ ಆಂಡ್ರೋಜನ್ಸ್ಗಳು ಬಿಡುಗಡೆಯಾಗುವಂತೆ ಸೂಚಿಸುತ್ತೆ. ಆಂಡ್ರೋಜನ್ಗಳು ನಮ್ಮ ಕೂದಲ ಕಿರುಚೀಲಗಳಿಗೆ ಗಂಭೀರ ಹಾನಿಯನ್ನುಂಟು ಮಾಡುತ್ತೆ. ಅವುಗಳನ್ನು ಚಿಕ್ಕದಾಗಿಸುತ್ತೆ. ಇದು ಆರೋಗ್ಯಕರ ಕೂದಲು ಆರೈಕೆಗೆ ಒಳ್ಳೆಯದಲ್ಲ. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.